ಹಲೋ ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಶುರುವಾಗುವ ಸ್ನೇಹವನ್ನ ಕೆಲವೊಬ್ರು ಹೊರಗೆ ಬಂದ ಮೇಲೂ ಕೂಡ ಉಳಿಸ್ಕೊಂಡು ಹೋಗ್ತಾರೆ. ಆದ್ರೆ ಕೆಲವೊಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಿದ್ದ ಹಾಗೆ ಇವರು ಯಾರೋ ಏನೋ ಪರಿಚಯನೇ ಇಲ್ವೇನೋ ಅಷ್ಟಕ್ಕೆ ಅಷ್ಟೇ ಅನ್ನೋ ರೀತಿ ನಡ್ಕೊಳ್ತಿರ್ತಾರೆ. ಆದ್ರೆ ಬಿಗ್ ಬಾಸ್ ಸೀಸನ್ 11ರ ಮಾಜಿ ಸ್ಪರ್ಧಿಗಳಾದ ಶಿಶಿರ್ ಶಾಸ್ತ್ರಿ, ಐಶ್ವರ್ಯ ಸಿಂಧೋಗಿ ಹಾಗೂ ಎಲ್ಲರ ಮೆಚ್ಚಿನ ಪಾರು ಅಂದ್ರೆ ಮೋಕ್ಷಿತಾ ಪೈ ಇವರುಗಳ ಸ್ನೇಹ ಮಾತ್ರ ಬಿಗ್ ಬಾಸ್ ಮುಗಿಸ್ಕೊಂಡು ಹೊರಗೆ ಬಂದ ಮೇಲೂ ಕೂಡ ಕಂಟಿನ್ಯೂ ಆಗ್ತಿದೆ. ಇವರ ಸ್ನೇಹ ಮತ್ತಷ್ಟು ಗಟ್ಟಿ ಆಗ್ತಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಈ 3 ಜನ ಒಳ್ಳೆ ಸ್ನೇಹಿತರಾಗಿದ್ರು. ಒಬ್ಬರ ಪರವಾಗಿ ಒಬ್ರು ಸದಾ ನಿಲ್ತಿದ್ರು, ಹಾಗೆ ಒಬ್ಬರಿಗೊಬ್ರು ಸಪೋರ್ಟ್ ಮಾಡ್ತಿದ್ರು. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ ಈ 3 ಜನ ಎಲ್ಲಾ ಕಡೆ ಒಟ್ಟಾಗಿ ಕಾಣಿಸ್ಕೊಳ್ತಿದ್ದಾರೆ. ಹಾಗೆ ಮೂವರು ಒಟ್ಟಿಗೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಜೊತೆಯಾಗಿ ಭೇಟಿ ನೀಡ್ತಿದ್ದಾರೆ. ಹೀಗಿರ್ಬೇಕಾದ್ರೆ ಅವರ ಅಭಿಮಾನಿಗಳು ನಿಮ್ಮ 3 ಜನರ ಸ್ನೇಹ ಮತ್ತಷ್ಟು ಗಟ್ಟಿಯಾಗಲಿ ಅಂತ ಹಾರೈಸಿದ್ದಾರೆ. ಇನ್ನು ಅದೇ ಬಿಗ್ ಬಾಸ್ ಮನೆಯ ಕೆಲವೊಂದು ಜೋಡಿ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ. ಇವರಿಬ್ರು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ದಾರೆ, ಇವರಿಬ್ರು ಮದ್ವೆ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಮಾತಾಡ್ಕೊಳ್ತಿರ್ತಾರೆ. ಅಂತಹ ಜೋಡಿಗಳಲ್ಲಿ ಐಶ್ವರ್ಯ ಹಾಗೂ ಶಿಶಿರ್ ಜೋಡಿ ಕೂಡ ಒಂದು. ಹೌದು, ಇವರಿಬ್ರು ಲವ್ ಮಾಡ್ತಿದಾರಂತೆ, ಹಾಗೆ ಗುಟ್ಟಾಗಿ ಮದ್ವೆ ಕೂಡ ಆಗಿದ್ದಾರೆ. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಕೆಲವೊಂದಿಷ್ಟು ಫೋಟೋಗಳು ಕೂಡ ವೈರಲ್ ಆಗ್ತಿದಾವೆ. ಹಾಗಾದ್ರೆ ಐಶ್ವರ್ಯ ಹಾಗೂ ಶಿಶಿರ್ ನಿಜವಾಗ್ಲೂ ಯಾರಿಗೂ ಹೇಳದೆ ಮದ್ವೆ ಆದ್ರ? ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತಾ ಹೋಗ್ತೀವಿ. ಆದರೆ ನೀವಿನ್ನು ಜಗತ್ತಿನ ಕತೆ ನಿಮ್ಮ ಜೊತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಶಿಶಿರ್ ಹಾಗೂ ಐಶ್ವರ್ಯ ಮೇಲೆ ಎಲ್ಲರ ಕಣ್ಣು ಇದೆ. ಯಾಕಂದ್ರೆ ನೋಡೋಕ್ಕೆ ಸಖತ್ ಕ್ಯೂಟ್ ಆಗಿ ಕಾಣುವ ಈ ಜೋಡಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ಕೂಡ ಪ್ರೇಕ್ಷಕರಲ್ಲಿ ಒಂದು ಕುತೂಹಲ ಹುಟ್ಟುಹಾಕಿತ್ತು. ಇಬ್ಬರ ಮಧ್ಯೆ ಲವ್ ಇರಬಹುದು ಅಂತ ಅನೇಕರು ಮಾತಾಡ್ಕೊಳ್ತಿದ್ರು. ಯಾಕಂದ್ರೆ ಈ ಜೋಡಿ ಒಟ್ಟಿಗೆ ಡ್ಯಾನ್ಸ್ ಮಾಡೋದಾಗಿರ್ಲಿ, ಒಟ್ಟಿಗೆ ಕೂತ್ಕೊಂಡು ಮಾತಾಡೋದಾಗಿರ್ಲಿ, ಅಥವಾ ಇವರಿಬ್ರು ಕ್ಲೋಸ್ ಆಗಿ ಇರ್ತಿದ್ದಂತಹ ರೀತಿಗೆ ಇವರಿಬ್ಬರ ಮಧ್ಯೆ ಲವ್ ಇದೆ ಅನ್ನೋದು ಕನ್ಫರ್ಮ್ ಅಂತಿದ್ರು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ಕಿಚ್ಚ ಸುದೀಪ್ ಅವರು ಒಂದ್ಸಲ ಕೇಳಿದ್ರು, ನಿಮ್ಮಿಬ್ಬರ ಮಧ್ಯೆ ಲವ್ ಇದೆಯಾ ಅಂತ. ಅದಕ್ಕೆ ಶಿಶಿರ್ ಅವರು, ಇಲ್ಲ, ನಮ್ಮಿಬ್ಬರ ಮಧ್ಯೆ ಲವ್ ಇಲ್ಲ, ಬರೀ ಫ್ರೆಂಡ್ಶಿಪ್ ಇದೆ ಅಷ್ಟೇ, ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಂತ ಹೇಳಿದ್ರು. ಆದರೆ ಐಶ್ವರ್ಯ ಮಾತ್ರ ಇದ್ಯಾವುದಕ್ಕೂ ಉತ್ತರ ಕೊಟ್ಟಿರಲಿಲ್ಲ. ಹಾಗಾದ್ರೆ ಐಶ್ವರ್ಯ ಅವರಿಗೆ ಶಿಶಿರ್ ಮೇಲೆ ಲವ್ ಇದೆ, ಅದಕ್ಕೆ ಅವರು ಏನು ಮಾತಾಡ್ತಿಲ್ಲ ಅಂತ ಜನ ಅಂತಿದ್ರು. ಯಾಕಂದ್ರೆ ಶಿಶಿರ್ ಗೊತ್ತಿರುವಂತ ಹುಡುಗನೇ. ಶಿಶಿರ್ ಬಗ್ಗೆ ಐಶ್ವರ್ಯಗೆ ಎಲ್ಲಾನು ಗೊತ್ತಿದೆ. ಶಿಶಿರ್ಗೆ ಈಗಾಗಲೇ ಮದುವೆ ಆಗಿ ಡಿವೋರ್ಸ್ ಕೂಡ ಆಗಿದೆ ಅನ್ನೋದು ಐಶ್ವರ್ಯಗೂ ಕೂಡ ಗೊತ್ತಿದೆ. ಐಶ್ವರ್ಯ ಹಾಗೂ ಶಿಶಿರ್ ನಡುವೆ ಒಳ್ಳೆ ಒಡನಾಟ ಇದೆ. ಹೀಗಿರ್ಬೇಕಾದ್ರೆ ಇತ್ತೀಚೆಗೆ ಐಶ್ವರ್ಯ ಹಾಗೂ ಶಿಶಿರ್ ಹೆಚ್ಚಾಗಿ ಜೊತೆಯಾಗಿ ಕಾಣಿಸ್ಕೊಳ್ತಿದ್ದಾರೆ. ಇಬ್ರು ಜೊತೆಯಾಗಿ ಕೈ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಹಾಗೆ ಇಬ್ರು ಒಟ್ಟಿಗೆ ಸಾಂಗ್ಗೆ ರೀಲ್ಸ್ ಕೂಡ ಮಾಡ್ತಿದ್ದಾರೆ. ಹಾಗಾಗಿ ನಿಮ್ ಜೋಡಿ ಕ್ಯೂಟ್ ಆಗಿದೆ, ನೀವಿಬ್ರು ಮದ್ವೆ ಆಗ್ಬಿಡಿ, ನೀವಿಬ್ರು ಜೊತೆ ಆಗಿದ್ರೇನೆ ಚೆಂದ ಅಂತೆಲ್ಲ ಅಭಿಮಾನಿಗಳು ಕಮೆಂಟ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಶಿಶಿರ್ ಹಾಗೂ ಐಶ್ವರ್ಯ ಹೋಳಿ ಹಬ್ಬದ ಪ್ರಯುಕ್ತ ಹೊಸ ರೀಲ್ಸ್ ಒಂದನ್ನ ಶೇರ್ ಮಾಡ್ಕೊಂಡಿದ್ರು. ಸದ್ಯಕ್ಕೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈ ವಿಡಿಯೋದಲ್ಲಿ ಶಿಶಿರ್ ಕೆನ್ನೆಗೆ ಐಶ್ವರ್ಯ ಅವರು ಮುತ್ತು ಕೊಟ್ಟಿದ್ದಾರೆ. ವಸಂತ ಮಾಸವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳುವ ಹೋಳಿ ಹಬ್ಬವು ನಿಮ್ಮೆಲ್ಲರ ಬದುಕಲ್ಲೂ ಪ್ರೀತಿ, ಸ್ನೇಹ, ಹರುಷದ ಬಣ್ಣಗಳು ಸದಾ ಹೊನಲಾಗಿಸಲಿ ಅಂತ ಕ್ಯಾಪ್ಷನ್ ಅಲ್ಲಿ ಶಿಶಿರ್ ಅವರು ಬರ್ಕೊಂಡಿದ್ದಾರೆ. ಇನ್ನು ಈ ವಿಡಿಯೋ ನೋಡಿದಂತಹ ಅಭಿಮಾನಿಗಳು, ನೀವಿಬ್ರು ರಾಜಾರಾಣಿ ತರ ಕಾಣಿಸ್ತಿದ್ದೀರಾ, ನೀವಿಬ್ರು ನಿಜ ಜೀವನದಲ್ಲೂ ಕೂಡ ಸಂಗಾತಿ ಯಾಕಾಗಬಾರ್ದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆದ್ರೆ ಐಶ್ವರ್ಯ ಆಗಿರ್ಬೋದು ಅಥವಾ ಶಿಶಿರ್ ಆಗಿರ್ಬೋದು ಮದುವೆ ಅಥವಾ ಲವ್ ಬಗ್ಗೆ ಸ್ಪಷ್ಟನೆ ನೀಡಿಲ್ಲ. ಇನ್ನು ಈ ಮದುವೆ ಫೋಟೋ ರಿಯಲ್ ಅಲ್ಲ, ಇದು ಒಂದು AI ಕ್ರಿಯೇಷನ್ ಆಗಿದ್ದು ಯಾರೋ ಒಬ್ರು ಇವರಿಬ್ರ ಅಭಿಮಾನಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ರು. ಇದನ್ನ ನೋಡಿದಂತ ಜನ ಇವರಿಬ್ರಿಗೂ ಮದುವೆ ಆಯ್ತಾ, ಗುಟ್ಟಾಗಿ ಇವರಿಬ್ರು ಮದುವೆ ಆದ್ರ ಅನ್ನೋಂತ ಸುದ್ದಿ ವೈರಲ್ ಆಗಿತ್ತು. ಆದ್ರೆ ಇದೆಲ್ಲ ಸುಳ್ಳು ಸುದ್ದಿ ಆಗಿದೆ. ಇನ್ನು ಈ ಮುದ್ದಾದ ಜೋಡಿ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅನ್ನೋದು ಜನರ ಅಭಿಪ್ರಾಯ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಜೋಡಿ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.